ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆಪ್ತನಿಂದಲೇ ಕುಮಾರಸ್ವಾಮಿ ಅವರ ವಿಡಿಯೋ ರಿಲೀಸ್. ಬಿಡದಿ ರಂಪಾಟದಲ್ಲಿ HDK ಲಾಕ್. ಏನಿದು ಹೊಸ ಬ್ರೇಕಿಂಗ್ ನ್ಯೂಸ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈ ಬಿಡದಿ ರಂಪಾಟ ಯಾವ ಲೆವೆಲ್ಗೆ ಸದ್ದು ಮಾಡ್ತಾ ಇದೆ ಅಂದರೆ, ಮೊನ್ನೆ ಕಳೆದ ಒಂದು ವಾರದ ಹಿಂದೆ ಅಂದರೆ ಜೂನ್ 3ರಂದು ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡ್ಕೊಂಡು ಒಂದು ಹೆಮ್ಮೆಯಿಂದ ಮೆರೆತಾ ಇರುವಂಥ DK ಶಿವಕುಮಾರ್ ಅವರು ನೇರವಾಗಿ ದೆಹಲಿಗೆ ಹೋಗಿ ಮೋದಿಯವರನ್ನ ಮೀಟ್ ಮಾಡ್ತಾರೆ. ಅಲ್ಲಿ ಪ್ರಸ್ತಾಪ ಮಾಡಿದಂಥ ವಿಷಯ ಅಂದರೆ, ನನ್ನ ಮೊಟ್ಟ ಮೊದಲ ಹೆಜ್ಜೆಯಾಗಿ ಬಿಡದಿ ಎನ್ನುವಂಥ ಒಂದು ತಾಲೂಕಿನಲ್ಲಿ 9600 ಎಕರೆಯಷ್ಟು ಜಾಗದಲ್ಲಿ ಒಂದು ಟೌನ್ಶಿಪ್ಪನ್ನು ಮಾಡ್ತಾ ಇದ್ದೀನಿ. ಅದು ಅತ್ಯಂತ ದೊಡ್ಡ ಟೌನ್ಶಿಪ್ ಆಗುತ್ತೆ ಮತ್ತು ಸಾವಿರಾರು ಕೋಟಿ, 18,000 ಕೋಟಿ ವೆಚ್ಚದಲ್ಲಿ ಒಂದು ಅದ್ಭುತವಾದ ಟೌನ್ಶಿಪ್ಪನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ, ಅಲ್ಲಿ ಮೋದಿಯವರು ಹೇಳಿದಂಥ ಮಾತಿದೆಯಲ್ಲ, ಅಂದರೆ ನಾನು ಕೂಡ ಗುಜರಾತ್ನಲ್ಲಿ 6-7 ಟೌನ್ಶಿಪ್ಪನ್ನು ಮಾಡಿ ಯಶಸ್ವಿಯಾಗಿದ್ದೇನೆ ಮತ್ತು ಗುಜರಾತ್ ಮಾಡೆಲನ್ನು ಮಾಡಿದ್ದೇನೆ, ನೀವು ಕೂಡ ಕರ್ನಾಟಕದಲ್ಲಿ ಮಾಡಿ, ನಮ್ಮ ಸಪೋರ್ಟ್ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಅದು ಸತ್ಯವೋ ಸುಳ್ಳು ಎನ್ನುವುದಕ್ಕಿಂತ ಬೇರೆ ಪ್ರಶ್ನೆಗಿಂತ ಇದೀಗ ಅದೇ ಮಾತನ್ನು HDK ಅವರ ವಿರುದ್ಧವಾಗಿ DK ಶಿವಕುಮಾರ್ ಅವರು ಗಾಳವಾಗಿ ಬಳಸಿಕೊಂಡಿದ್ದಾರೆ. ಮತ್ತು ಈ ಬಿಡದಿ ಟೌನ್ಶಿಪ್ ರಂಪಾಟದಲ್ಲಿ ಕುಮಾರಸ್ವಾಮಿ ಕುಟುಂಬ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರ ವಿರುದ್ಧವಾಗಿ ಯಾವ ತರಹದಲ್ಲಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ, ಯಾವ ತರಹದಲ್ಲಿ ಬಿಡದಿ ಅನ್ನುವಂಥ ಒಂದು ಏರಿಯಾದಲ್ಲಿ ಜನಸಾಗರವನ್ನು ಸೇರಿಸಿ ಈ ಬಿಡದಿ ಟೌನ್ಶಿಪ್ಪನ್ನು ಕ್ಯಾನ್ಸಲ್ ಮಾಡಬೇಕೆನ್ನುವಂಥ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಪ್ರತೀಕಾರವಾಗಿ ಇದೀಗ DK ಟೀಮ್ HDK ವಿರುದ್ಧ ಒಂದೊಂದೇ ಅಸ್ತ್ರವನ್ನು ಬಿಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಯಾರು DK ಶಿವಕುಮಾರ್ ಅವರು ಅಂದರೆ, DK ಶಿವಕುಮಾರ್ ಅವರು ಟೀಮಲ್ಲಿರುವಂಥ ಒಬ್ಬರು ಈ ಕುಮಾರಸ್ವಾಮಿಯವರ ಆಪ್ತರಿದ್ದಾರಲ್ಲ, ಅವರಿಗೆ ಕುಮಾರಸ್ವಾಮಿ ಎಲ್ಲ ಆಗುಹೋಗುಗಳು, ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಗೊತ್ತಿರುತ್ತೆ. ಜೊತೆಗೆ ಅವರ ಅಕ್ಕಪಕ್ಕದ ಆಪ್ತರೇ ಅವರ ವಿರುದ್ಧ ಒಂದು ಟೀಕೆ ಮಾಡಿದಾಗ ಅದಕ್ಕೆ ಜಾಸ್ತಿ ಬೆಲೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ DK ಟೀಮ್ ಒಂದು ಒಳ್ಳೆಯ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀಗ HDK ಅವರ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದೆ. ಅದು ಕೂಡ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದಂಥ ಮಾಗಡಿ ಬಾಲಕೃಷ್ಣ ಅವರು ಕುಮಾರಸ್ವಾಮಿಯವರು ಬಿಡದಿಯ ಟೌನ್ಶಿಪ್ ಬಗ್ಗೆ ಮಾತಾಡಿದ್ದ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಎಳೆಯಾಗಿ ಅಂದರೆ ಇಂಚಿಂಚು ಮಾಹಿತಿಯನ್ನು ಇದೀಗ ಜನರ ಮುಂದೆ ತೆರೆದಿಟ್ಟು, ಯಾವ ನೈತಿಕ ಹಕ್ಕಿನ ಆಧಾರದ ಮೇಲೆ, ಯಾವ ಒಂದು ಮುಖವನ್ನು ಇಟ್ಕೊಂಡು ಬಿಡದಿಯ ಟೌನ್ಶಿಪ್ಪನ್ನು ವಿರೋಧ ಮಾಡ್ತಾ ಇದ್ದಾರೆ. ಬಿಡದಿಯ ಟೌನ್ಶಿಪ್ಪನ್ನು ಮಾಡಿದರೆ ಅದು ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯಾಗುತ್ತೆ, ಮತ್ತೊಬ್ಬ ಒಕ್ಕಲಿಗ ನಾಯಕರಾದಂಥ DK ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಮೆಟ್ಟಿಲಾಗುತ್ತೆ, ದೊಡ್ಡ ರಹದಾರಿಯಾಗುತ್ತೆ ಮತ್ತು ದೊಡ್ಡ ಕೀರ್ತಿ ಪತಾಕಿ ಬಂದು ಒಕ್ಕಲಿಗ ನಾಯಕ ಎನ್ನುವಂಥ ಪಟ್ಟ ಸಿಗುತ್ತಲ್ಲ, ಅದಕ್ಕೆ ಹೊಟ್ಟೆ ಉರಿದುಕೊಂಡು ಸುಖಾಸುಮ್ಮನೆ ವಿರೋಧ ಮಾಡ್ತಾ ಇದ್ದರೆ, ಒಂದು ಕ್ಷಣ ಈ ವಿಡಿಯೋ ನೋಡಿಬಿಟ್ರೆ HDK ಅವರ ಈ ಡ್ಯುಯಲ್ ಮೈಂಡೆಡ್ ಅಥವಾ ಈ ಡ್ಯುಯಲ್ ಮೈಂಡ್ ಸೆಟ್ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿ ಇದೀಗ ಆ ವಿಡಿಯೋವನ್ನು ಕರ್ನಾಟಕದ ಜನರ ಮುಂದೆ ತೆರೆದಿಟ್ಬಿಟ್ರು. ನೋಡಿ, ಈ ಬಿಡದಿಯ ಟೌನ್ಶಿಪ್ ಬಗ್ಗೆ ಮಾತನಾಡ್ತಾ ಹೋದರೆ ಕುಮಾರಸ್ವಾಮಿ ಏನು ಹೇಳಿದ್ರು ಅದು ಒಂದು ಕ್ಷಣ ನಾನು ಹೇಳ್ತೇನೆ. ಅದಕ್ಕಿಂತ ಮೊದಲು ಟೌನ್ಶಿಪ್ ಬಗ್ಗೆ ಮಾತನಾಡ್ತಾ ಹೋದರೆ 2006 ಮತ್ತು 2007ರಲ್ಲಿ ಕುಮಾರಸ್ವಾಮಿಯವರು BJP ಜೊತೆ ಓಡಿ ಬಂದುಕೊಂಡು ಯಡಿಯೂರಪ್ಪನ ಅವರ BJPಯ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು, ಜೊತೆಗೆ ದೇವೇಗೌಡರ ಒಂದು ಮಾತನ್ನು ಕೇಳದೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮೈತ್ರಿ ಪಕ್ಷವನ್ನು ಮಾಡಿದಾಗ, ಇದೇ ಕುಮಾರಸ್ವಾಮಿಯವರು 2006 ಮತ್ತು 2007ರಲ್ಲಿ ಬಿಡದಿ ಟೌನ್ಶಿಪ್ ಎನ್ನುವಂಥ ಒಂದು ಪ್ರಾಜೆಕ್ಟನ್ನು ಮಾಡಿಕೊಂಡು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಕೈಗಾರಿಕೆ ಬೇಕಾಗುತ್ತೆ ಅನ್ನುವಂಥ ಲೆಕ್ಕದಲ್ಲಿ 9600 ಎಕರೆಯಷ್ಟು ಜಾಗವನ್ನು ಅಲ್ಲಿ ಅಂದರೆ ಮ್ಯಾಪ್ ಮಾಡ್ತಾರೆ. ಅದರಲ್ಲಿ 2000 ಎಕರೆ ಗೋಮಾಳ ಇರುತ್ತೆ, ಅಂದರೆ 7600 ಎಕರೆ ರೈತರ ಜಮೀನನ್ನು ಗೌರ್ಮೆಂಟ್ ಪಡ್ಕೊಂಡು ಅಲ್ಲಿ ಒಂದು ಟೌನ್ಶಿಪ್ಪನ್ನು ಮಾಡಬೇಕು. ಅದು ಎಷ್ಟು ಸಾವಿರ ಕೋಟಿಯಲ್ಲಿ? 63,000 ಕೋಟಿಯಲ್ಲಿ. 2006 ಮತ್ತು 2007ರಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಎಷ್ಟಿತ್ತು ಅಂದರೆ ಸರಿಸುಮಾರು 1.5 ಲಕ್ಷ ಕೋಟಿ ಇರ್ಬೋದು. ಅಂಥ 1.5 ಲಕ್ಷ ಕೋಟಿಯಲ್ಲಿ 63,000 ಕೋಟಿಯಷ್ಟು ಈ ಬಿಡದಿ ಟೌನ್ಶಿಪ್ಗೆ ತೆಗೆದಿಟ್ಟಿದ್ರು ಅಂದರೆ ಅದು ದೇವರಿಗೆ ನಂಬಬೇಕಾಗುತ್ತೆ. ಅಂಥ ಒಂದು ಸ್ಥಿತಿಯಲ್ಲಿ 2006 ಮತ್ತು 2007ರಲ್ಲಿ ಬಿಡದಿ ಟೌನ್ಶಿಪ್ ಮಾಡಿದಾಗ ಜನರ ಆಕ್ರೋಶ ಜಾಸ್ತಿ ಆಗುತ್ತೆ. ಬಿಡದಿಯ ಅಕ್ಕಪಕ್ಕ ಜನ ರೊಚ್ಚಿಗಿದ್ದು ಪ್ರತಿಭಟನೆ ಮಾಡ್ತಾರೆ. ಅಂತೂ ಕೊನೆಯಲ್ಲಿ 2007ರಲ್ಲಿ ಅದೇ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಈ ಬಿಡದಿ ಟೌನ್ಶಿಪ್ಪನ್ನು ಹಿಂಪಡೆದುಕೊಳ್ಳುತ್ತೆ ಮತ್ತು ರೆಡ್ ಝೋನ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ಇಡುತ್ತೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು ಅಂತಷ್ಟೇಳಿ. ಆದರೆ ಅದಾದ ನಂತರ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಬಂದಾಗ ಆ ಕಣ್ಣು ಕುಮಾರಸ್ವಾಮಿ ಅವರಿಗೆ ಬೀಳುತ್ತೆ ಮತ್ತು ಹಿಂದಿನ ಸೇಡನ್ನು ತೀರಿಸಿಕೊಳ್ಬೇಕಂತ ದೃಷ್ಟಿಯಲ್ಲಿ ಇದೀಗ
ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ಗೆ ಮತ್ತೆ ಮರುಚಾಲನೆ ಕೊಟ್ಟು 18,000 ಕೋಟಿಯ ವೆಚ್ಚದಲ್ಲಿ ಈ ಪ್ರಾಜೆಕ್ಟನ್ನು ಮರು ನಿರ್ಮಾಣ ಮಾಡಬೇಕು ಅನ್ನೋದಷ್ಟರಲ್ಲಿ ಕೈಗೊಂಡಾಗ ಮತ್ತೆ ಅಲ್ಲಿ JDSನವರು ಪ್ರತಿಭಟನೆ ಮಾಡಿಸ್ತಾರೆ, ರೈತರು ಪ್ರತಿಭಟನೆ ಮಾಡ್ತಾರೆ ಮತ್ತು ಅಲ್ಲಿ ಸಾವಿರಾರು ತೆಂಗು ಇರುತ್ತೆ, ಸಾವಿರಾರು ಅಡಿಕೆ ಗಿಡ ಇರುತ್ತೆ, ದನಗಳು ಅಲ್ಲಿ ಹುಲ್ಮೇಯುತ್ತೆ, ರೈತರು ಅಲ್ಲಿ ಬೇಸಾಯವನ್ನು ಮಾಡ್ತಾರೆ. ಒಂದು ಹಂತಕ್ಕೆ ನಾವು ಬೇರೆ ಬೇರೆ ವಿಜುವಲ್ಸ್ ನೋಡಿದಾಗ ಎಸ್ ಅಫ್ಕೋರ್ಸ್ ಅದು ರೈತರ ಭೂಮಿ, ಒಂದು ಒಳ್ಳೆಯ ಕೃಷಿ ನಾಡು, ಒಂದು ಒಳ್ಳೆಯ ನೀರಾವರಿ ಭೂಮಿ. ಅಂಥ ಒಂದು ನೀರಾವರಿ ಭೂಮಿಯನ್ನು ಯಾರೇ ಆಗಲಿ, ಅದು JDS ಸರ್ಕಾರ ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗಲಿ ಅಥವಾ BJP ಸರ್ಕಾರ ಆಗಲಿ, ಅಂಥ ಒಂದು ಜಾಗವನ್ನು ನೀವು ಇಂಡಸ್ಟ್ರಿ ಏರಿಯಾಗೆ ಕೊಟ್ಕೊಂಡು ಅದನ್ನು ನೀವೇನಾದರೂ ಏರಿಯಾವಾಗಿ ಕನ್ವರ್ಟ್ ಮಾಡಿದ್ರೆ ಅದು ನಿಜಕ್ಕೂ ಕೂಡ ನಮ್ಮ ನಾಡಿನ ಕೃಷಿಕರಿಗೆ, ನಮ್ಮ ನಾಡಿನ ರೈತರಿಗೆ ಮಾಡ್ತಿರುವಂಥ ಒಂದು ದೊಡ್ಡ ದ್ರೋಹ. ನೀವು 1 ಎಕರೆಗೆ 2 ಕೋಟಿ ಕೊಟ್ಟರೂ ಸಹ ಅದು ಅಂಥ ಭೂಮಿಯನ್ನು ಮತ್ತು 2 ಕೋಟಿಗೆ ಸಿಗ್ಲಿಕ್ಕೆ ಸಾಧ್ಯನಿಲ್ಲ. ಅಂಥ ಒಂದು ಕೃಷಿ ಪ್ರಧಾನವಾದಂಥ ಭೂಮಿ, ಅದು ಫಲವತ್ತಾದ ಭೂಮಿ. ಇಂಥ ಒಂದು ನಾಡಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಲ್ಲಿ ಬಿಡದಿ ಟೌನ್ಶಿಪ್ಗೆ ಫೈನಲ್ ಆಗಿ ಯಾವ ಲೆವೆಲ್ಗೆ ಬಂದಿದೆ ಅಂದರೆ, ರೈತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ವರ್ಷದಿಂದ ರೈತರ ಪ್ರತಿಭಟನೆ ಕಂಟಿನ್ಯೂಸ್ ಆಗಿದೆ, 400 ದಿನಗಳಾಗಿದೆ. ಅಂಥ ಒಂದು ಪ್ರತಿಭಟನೆ ನಡುವೆಯೂ ಕೂಡ ಇದೀಗ ಸರ್ಕಾರ ಅಂದರೆ ಡಿ.ಕೆ. ಶಿವಕುಮಾರ್ ಹೇಳ್ತಿರುವಂಥ ಒಂದು ಮಾತಂದರೆ, ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ಪನ್ನು ನಿಲ್ಲಲ್ಲ. ಸುಮಾರು 80ಕ್ಕೂ ಹೆಚ್ಚು ಶೇಕಡ ರೈತರು ಈಗ ಭೂಮಿಯನ್ನು ಹ್ಯಾಂಡ್ ಓವರ್ ಮಾಡಿದರೆ, ಕೇವಲ 20% ಜೊತೆ ಮಾತನಾಡ್ತಿದ್ದೇವೆ. ಕೆಲವೊಂದು ರೈತರು ಬೇರೆಯವರ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ನಮ್ಮ ವಿರುದ್ಧ ಹೋರಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ಆದರೆ ಇದೀಗ ಕುಮಾರಸ್ವಾಮಿಯವರ ಆಪ್ತರಾದಂಥ ಮಾಗಡಿ ಬಾಲಕೃಷ್ಣ ಅವರು ನಿನ್ನೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂಥ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣು ಹೇಳಿದಾಗ, ನಾವು ನೀವು ದುಡ್ಡು ಕೊಡ್ಬೋದು, ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಂತ. ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವ ಒಂದು ಡೆವಲಪ್ಮೆಂಟ್ ಆದ್ಮೇಲೆ 40% ಜಮೀನನ್ನ ರೈತರಿಗೆ ಬಿಟ್ಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ. ಇದು ನಾನು ಮಾಡಿದಂತ ರೈತರ ಭೂಮಿನ 40% ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದ್ಮೇಲೆ, ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಿತ್ತು. ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು. ಅದಷ್ಟೇ ಅಲ್ಲ, ನಾನು 2006ನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ 60,000 ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದಿದ್ದು. ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಆಸೆ ಇಟ್ಕೊಂಡಿದ್ದು. ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದ್ರಿಗೆ ನನ್ನ ಜೀವನದ ಕೊನೆಯ ಸೇರವರೆಗೂ ಅನ್ಯಾಯ ಮಾಡೋನಲ್ಲ. ಇದನ್ನ ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ದಾರೆ, ಯಾಕೆ ನಮ್ಮ ರೈತರ ಭೂಮಿನೇ ಬೇಕು, ನಿಮ್ ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನತಕ್ಕಂಥದ್ದನ್ನ ಏನ್ ಹೇಳ್ತಾ ಇದ್ರು. ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂಥ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣು ಹೇಳಿದಾಗ, ಇದೇನು ಸ್ವಾಮಿ, ಏನು ಹೇಳಿ ಸ್ವಾಮಿ, ನೀವೇ ಹೇಳಿ. ಈಗ ತೋರಿಸಿದ್ದೀವಿ ವಿಡಿಯೋನ ಜನಗಳಿಗೆ, ಸಾರ್ವಜನಿಕರಿಗೆ. ಇದಕ್ಕೆ ಜನನೇ ಸಾರ್ವಜನಿಕರೇ ಉತ್ತರ ಕೊಡ್ಬೇಕು. ಅವ್ರು ಹೋರಾಟ ಮಾಡ್ಬೇಕಾ, ಕುಮಾರಸ್ವಾಮಿಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆಯಾ ಇಲ್ವಾ ಅಂತ ಮಾಡಲಿ. ಕೋಸಂಬ ರಾಜಕಾರಣ ಮಾಡಬಾರ್ದು. ಪ್ರಾಮಾಣಿಕವಾಗಿ ಒಂದು ನಿಲುವಿರಬೇಕು. ಒಬ್ಬ ವ್ಯಕ್ತಿಗೆ ಒಂದು ನಿಲುವಿರಬೇಕು. ಅವನಿಗೆ ಹೆಸರು ಬಂದ್ಬಿಡ್ತದೆ ಅಂತ ಒಂದು ನಿಲುವು, ನನಗೆ ಹೆಸರು ಬರಲಿ ಅಂತ ಒಂದು ನಿಲುವು ಇರಬಾರ್ದು. ಇದೇ ಕುಮಾರಸ್ವಾಮಿ ಅವರು ಇದು ಯಾವಾಗ ಹೇಳಿರೋದು ಗೊತ್ತಾ? ಇದೇನು 5 ವರ್ಷದ 10 ವರ್ಷದ ವಿಡಿಯೋ ಅಲ್ಲ, 1 ವರ್ಷದ ಹಿಂದೆ ಇರೋ ವಿಡಿಯೋ ಇದು. ಅವ್ರು ಕೇಂದ್ರ ಮಂತ್ರಿ ಆದ್ಮೇಲೆ ಆ ರೈತರು ಅಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಹಾಕಿದಾಗ ವಿಡಿಯೋನ, ಇಲ್ಲ ನಾನು ನಿನ್ ಪರವಾಗಿರ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಹುಷಾರಿಲ್ಲದೆ ಇದ್ದಾಗ ನಾನು ಬರೋಕ್ಕಾಗಲ್ಲ, ನೀವು ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿ ವಿಡಿಯೋ ಕಾಲ್ನಲ್ಲಿ ಹೇಳಿರೋದವರು. ಕುಮಾರಸ್ವಾಮಿ ಅವರು 40% ಕೊಡ್ತೀವಿ ಅಂದ್ರು, ನಾವು 50% ಕೊಡ್ತೀವಿ ಅಂದ್ರೆ ನಾವು ರಿಯಲ್ ಎಸ್ಟೇಟ್ ದಳ್ಳಾಳಿಗಳು. ಕುಮಾರಸ್ವಾಮಿ ಅವರು 40% ಕೊಡ್ತೀವಿ ಅಂತಂದ್ರೆ ಅವ್ರು ರೈತರ ಪರ ಹೋರಾಟಗಾರರು. ಇವರು ಹೋರಾಟ ಮಾಡ್ಬೇಕಾ, ಇವ್ರು ಪಾದಯಾತ್ರೆ ಮಾಡೋದ್ರಲ್ಲಿ ನೈಜತೆ ಇದೆಯಾ ಇಲ್ವಾ, ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅವನೊಬ್ಬ ನಮ್ಮ ಜನಾಂಗದಲ್ಲಿ ಮುಖ್ಯಮಂತ್ರಿ ಆಗ್ಬಿಟ್ಟವನೆ, ಅವ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ನಮ್ಮ ಜನಾಂಗದಲ್ಲಿ ಅಂತೇಳಿ ಅವ್ನಿಗೆ ಏನಾರ ಅವ್ರು ಕಡಿವಾಣ ಹಾಕ್ಬೇಕು ಅಂತ ಪಾಪ ಅಶೋಕಣ್ಣ ಇವರಿಬ್ರು ಜಿದ್ದಿಗೆ ಬಿದ್ಬಿಟ್ಟವ್ರೆ, ಕುಮಾರಣ್ಣನು ಅಶೋಕಣ್ಣನೂ. ಈ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ನೀವೇ ನೋಡಿದ್ದೀರಾ, ಸಾರ್ವಜನಿಕರು ನೋಡ್ತಾರೆ. ಈಗ ಜನ ನೋಡ್ಲಿ, ಬೇರೆಯವರೆಲ್ಲ ನೋಡ್ತಾರೆ ತಮ್ಮ ಮುಖಾಂತರ. ದಯಮಾಡಿ ತೋರಿಸಿ ಅದನ್ನ, ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಕುಮಾರಸ್ವಾಮಿ ಅವರ ಈ ದ್ವಂದ್ವ ನಿಲುವನ್ನ ಸಾರ್ವಜನಿಕವಾಗಿ ನೀವು ಪ್ರದರ್ಶನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡ್ತಾರೆ ಡೆಲ್ಲಿಗೆ, ಕುಮಾರಸ್ವಾಮಿ ಅವರು ಮಂತ್ರಿ ಆದ್ಮೇಲೆ
ಇದೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಆ ವಿಡಿಯೋ ಕಾಲ್ನಲ್ಲಿ ಹೇಳ್ತಾರೆ, ನಾನು ನಮ್ಮ ಜನಗಳಿಗೆ ಜಾಗ ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 40% ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಮಾತನ್ನ ಮೊನ್ನೆ ಹೇಳಿರೋದು ಅವ್ರು ಮಂತ್ರಿ ಆದ್ಮೇಲೆ, ಇವತ್ತಲ್ಲ. ಈಗ ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ವಿಡಿಯೋ ಕಾಲ್ ತೆಗೆದು ನೋಡಿ ನೀವು. ವಿಡಿಯೋ ಕಾಲ್ನಲ್ಲಿ ಆ ಜನ ಮಾತಾಡ್ಸವ್ರು ಅಲ್ಲಿಂದ ಮಾತಾಡಿಸಿ, ಕುಮಾರಣ್ಣ ನೀವು ಮಾತಾಡ್ಬೇಕು ಈ ವಿಚಾರವಾಗಿ ಅಂದಾಗ ನಾನು 40% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ವಿಡಿಯೋ ಕಾಲ್, ನಿಮ್ಗೆ ವಿಡಿಯೋ ಕಾಲ್ ತೋರಿಸ್ತೀನಿ, ಅವ್ರು ಮಾತಾಡೋ ವಿಡಿಯೋ ಕಾಲ್ನ ತೋರಿಸ್ತೀನಿ. ನಮ್ಮ ಮಾಧ್ಯಮದವರು ಬರೀ ಕುಮಾರಸ್ವಾಮಿ ಅವ್ರು ಒಂದು ಮುಖದ ಒಂದ್ ಸೈಡ್ ಮಾತನ್ನೇ ಕೇಳ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಈ ಯೋಜನೆಯನ್ನ ಮುಂದುವರಿಸ್ತಾ ಇದೀವಿ. ಪ್ರೈಮ್ ಮಿನಿಸ್ಟರ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಟೌನ್ಶಿಪ್ಗಳನ್ನ ಆ ವಿಡಿಯೋ ನೋಡ್ತಾ ಇದ್ರೆ ಎಲ್ಲದಕ್ಕೂ ಒಂದು ಸಂಶಯ ವ್ಯಕ್ತವಾಗುತ್ತೆ. ಅಂದ್ರೆ HD ಕುಮಾರಸ್ವಾಮಿ ಅವರು ಈ ಬಿಡದಿಯ ಟೌನ್ಶಿಪ್ ಅನ್ನ ಮಾಡಿದ್ರು ಕೂಡ ಅದಾದ ನಂತರ ಅವರು ಹಿಂಪಡೆಯುವಂತ ಕೆಲಸ ಮಾಡಿದ್ರು. ಆದರೆ ಕಳೆದ 4-5 ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಹುಷಾರಿಲ್ಲದಾಗ ರೈತರ ಪ್ರತಿಭಟನೆ ನಡೀತಿರುವಾಗ ಕುಮಾರಸ್ವಾಮಿ ಅವರು ಪ್ರತಿಭಟನೆ ಬರಬೇಕಿತ್ತು ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯಬೇಕಿತ್ತು. ಆದರೆ ಕೆಲವೊಂದು ಕಾರಣದಿಂದಾಗಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಹಾಗಾಗಿ ಪ್ರತಿಭಟನೆಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶ ಮಾಡಿ ಒಂದು ವಿಡಿಯೋ ಕಾಲನ್ನು ಮಾಡ್ತಾರೆ. ಆ ವಿಡಿಯೋ ಕಾಲ್ ಇದೀಗ ಅತ್ಯಂತ ದೊಡ್ಡ ಸದ್ದನ್ನು ಮಾಡ್ತಿದೆ. ಆ ವಿಡಿಯೋ ಕಾಲಲ್ಲಿ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ನೇರವಾಗಿ ಬಿಡದಿ ಟೌನ್ಶಿಪ್ ಅನ್ನು ವಿರೋಧ ಮಾಡಬಹುದಿತ್ತು, ಆದರೆ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದು ಕೆಟ್ಟ ಕೆಲಸ ಮಾಡ್ತಿದೆ, ನಾನು ಕೂಡ ಅದನ್ನು ಮಾಡಿದ್ದೆ, ಆದರೆ ಅದನ್ನು ಹಿಂಪಡೆಕೊಂಡಿದೆ. ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಲ ಮಿಂಚಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಬಿಡದಿ ಟೌನ್ಶಿಪ್ ಅನ್ನು ಮಾಡಬಾರದು ಎನ್ನುವಂಥ ಒಂದು ಪ್ರತಿಭಟನೆಯಲ್ಲಿ ಮಾತನಾಡಿದರೆ ಅಷ್ಟಕ್ಕೆ ಕುಮಾರಸ್ವಾಮಿ ಅವರು ಎತ್ತಿದ ಕೈ ಆಗ್ತಾ ಇದ್ರು. ಆದರೆ ಅವ್ರು ಹೇಳುವಂಥ ಮಾತಂದರೆ, ಎಸ್ ಅಫ್ಕೋರ್ಸ್ ನಾನೇ ಮಾಡಿದ್ದು 63,000 ಕೋಟಿಯಲ್ಲಿ ನಾನೇ ಅಪ್ರೂವಲ್ ಮಾಡಿದ್ದೆ, ಆದರೆ ರೈತರಿಗೆ ಅನ್ಯಾಯವಾಗಬಾರದು ಎನ್ನುವ ದೃಷ್ಟಿಯಲ್ಲಿ 40% ಭೂಮಿ, ಅಂದರೆ ಆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆದ ನಂತರ 40% ಭೂಮಿಯನ್ನು ರೈತರಿಗೆ ಕೊಡಬೇಕು. ಹಾಗಾದಾಗ ಮಾತ್ರ ಅಲ್ಲಿನ ರೈತರಿಗೆ ಭೂಮಿಗೆ ಬೆಲೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿ ಅಷ್ಟಕ್ಕೆ ಸುಮ್ಮನಾಗ್ತಾರೆ. ಮತ್ತು ಆ ಒಂದು ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಬಿಡದಿ ಟೌನ್ಶಿಪ್ ಅನ್ಯಾಯಕಾರಿ, ಈ ಬಿಡದಿ ಟೌನ್ಶಿಪ್ ಮಾಡಲೇಬಾರದು ಅನ್ನುವಂಥ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಇದು ಈಗ ಚರ್ಚಾಸ್ಪದ ವಿಷಯವಾಗಿದೆ. ಆ ವಿಡಿಯೋ ವಿಡಿಯೋ ರಿಲೀಸ್ ಮಾಡಿದಂಥ ಮಾಗಡಿ ಬಾಲಕೃಷ್ಣ ಹೇಳ್ತಾರೆ, ಒಂದು ವೇಳೆ ಕುಮಾರಸ್ವಾಮಿ ಅವರಿಗೆ ನಿಯತ್ತಿತ್ತಂದರೆ, ಕುಮಾರಸ್ವಾಮಿ ಅವರಿಗೆ ರೈತರ ಪರ ಕಾಳಜಿ ಇತ್ತಂದರೆ ಆ ವಿಡಿಯೋದಲ್ಲಿ ಹೇಳಬೇಕಿತ್ತು, ಅದೇನೆಂದರೆ ಬಿಡದಿ ಟೌನ್ಶಿಪ್ ಅನ್ನು ನಿಲ್ಲಿಸಬೇಕಿತ್ತು. ಬಿಡದಿ ಟೌನ್ಶಿಪ್ ಅನ್ನು ನಿಲ್ಲಿಸುವ ಹಂತವಾಗಿ ನಾವು ಕೇಂದ್ರ ಸರ್ಕಾರದಿಂದ ಎಲ್ಲವನ್ನು ಕೂಡ ವಿರೋಧ ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ವಿರೋಧವಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿಲ್ಲ. ಜೊತೆಗೆ ಅವ್ರು ಹೇಳ್ತಾರೆ, ಬಿಡದಿ ಟೌನ್ಶಿಪ್ಪಿಗೆ ನೀವು ಜಾಗ ಕೊಡಬಹುದು, ಆದರೆ 40% ಜಾಗವನ್ನು ರೈತರಿಗೆ ಮರಳಿಸಬೇಕು. ಅಂದರೆ ಏರಿಯಾ ಡೆವಲಪ್ ಆದ ನಂತರ ಅದಕ್ಕೆ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಹೀಗಾಗಿ 40% ಭೂಮಿಯನ್ನು ರೈತರಿಗೆ ಕೊಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಅಷ್ಟೇ, ಅವರಿಗೂ ಕೂಡ ಬಿಡದಿ ಟೌನ್ಶಿಪ್ ಆಗಬೇಕು ಎನ್ನುವಂಥ ಒಂದು ಮಹತ್ವವಾದ ಆಕಾಂಕ್ಷೆ ಇದೆ. ಜೊತೆಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಬಿಡದಿ ಟೌನ್ಶಿಪ್ ಅನ್ನು ಲೀಡರ್ಶಿಪ್ ತೆಗೆದುಕೊಂಡವರು ಮತ್ತು ಯಾರು ಅಲ್ಲ, ಅದೇ DK ಶಿವಕುಮಾರ್ ಅವರು. DK ಶಿವಕುಮಾರ್ ಯಾರು? ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ರೆ ಬೇಜಾರಾಗ್ತಿಲ್ಲ, ಅದೇ ಒಬ್ಬ ಒಕ್ಕಲಿಗ ನಾಯಕ, ಒಕ್ಕಲಿಗ ಕುಟುಂಬ ಅಂದ್ಕೊಳ್ಳಿ, ಅದು ದೇವೇಗೌಡ ಕುಟುಂಬ ಅಥವಾ ಕುಮಾರಸ್ವಾಮಿ ಅಥವಾ ರೇವಣ್ಣ ಅಥವಾ ನಿಖಿಲ್ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಹೆಸರು ಹೇಳಲಿಕ್ಕೆ ಅದು ಸ್ವಲ್ಪ ಡಿಲೀಟರ್ ಆಗಿದೆ, ಹಾಗಾಗಿ ಅವರ ಹೆಸರು ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಈ ಗೌಡ್ರ ಕುಟುಂಬ ಅಂದ್ಕೊಳ್ಳಿ, ಅದು ಗೌಡ್ರ ಮುಖ್ಯಮಂತ್ರಿ ಅಂದ್ಕೊಳ್ಳಿ, ಅದು ಗೌಡ್ರ ಒಂದು ಗತ್ತು ಅಂದ್ಕೊಳ್ಳಿ ದೇವೇಗೌಡ ಕುಟುಂಬಕ್ಕೆ ಹೋಗುತ್ತೆ. ಆ ಗತ್ತನ್ನು ಈಗ ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಹರಸಾಹಸವನ್ನು ಮಾಡ್ತಿದ್ದಾರೆ. ಮತ್ತು ಸದ್ಯದ ಮಟ್ಟಿಗೆ ಈಗ ಮುಂಚೂಣಿಯ ಒಕ್ಕಲಿಗ ನಾಯಕ ಅಂದರೆ ಅದು DK ಶಿವಕುಮಾರ್. ಹೀಗಾಗಿ ನಮ್ಮ ಒಕ್ಕಲಿಗ ಪಟ್ಟ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿ ಅನ್ನುವಂಥ ಒಬ್ಬ JDS ಮತ್ತು BJPಯ ಮೈತ್ರಿ ನಾಯಕರು ಇದೀಗ ಅರ್ಥವಿಲ್ಲದಂತೆ ಈಗ DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕುಮಾರಸ್ವಾಮಿಯವರ ಪ್ರತಿಭಟನೆಯಲ್ಲಿ ಯಾವುದೇ ಅರ್ಥ ಇಲ್ಲ. ನಿಖಿಲ್ ಕುಮಾರಸ್ವಾಮಿಯವರ ಪ್ರತಿಭಟನೆಯಲ್ಲಿ ಯಾವುದೇ ಅರ್ಥ ಇಲ್ಲ. JDS ಮತ್ತು BJPಗಿಂತ ರೈತರ ಪರ ಕಾಳಜಿ ಯಾರಿಗಾರು ಇದ್ದರೆ ಅದು ಕಾಂಗ್ರೆಸ್ನವರಿಗೆ ಮಾತ್ರ. ಹೀಗಾಗಿ ಒಂದು ಹಂತಕ್ಕೆ ಮೋದಿ ಕೂಡ ಶಭಾಷಿಗಿರಿ ಅಂದಿದ್ದಾರೆ. ಈ ಹಂತದಲ್ಲಿ ಸುಮ್ಮನೆ ಕುಮಾರಸ್ವಾಮಿಯವರು ಬಂದು ಮಾತನಾಡೋದು, ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡೋದು ಯಾವುದಕ್ಕೂ ಅರ್ಥ ಇಲ್ಲ. ಒಂದು ಹೋರಾಟ ನಿಯತ್ತಿತ್ತಂದರೆ, ನಿಮಗೆ ಬಿಡದಿ ಟೌನ್ಶಿಪ್ಪನ್ನು ಮಾಡಬಾರ್ದು ಎನ್ನುವುದಿದ್ದರೆ ನೀವು 2006, 2007ರಲ್ಲಿ ಅದಕ್ಕೆ ಅಪ್ರೂವಲ್ ಕೊಡಬಾರ್ದಿತ್ತು. ಓಕೆ, ಹೇಗೋ ತರಾತುರಿಲಿ ಅಪ್ರೂವಲ್ ಕೊಟ್ಟರು ಕೂಡ ಮೊನ್ನೆ ಕಳೆದ 4 ತಿಂಗಳ ಹಿಂದೆ ಆಡಿದಂಥ ಮಾತಿನಲ್ಲಿ ಕೂಡ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ಅಡಿಯಷ್ಟು ಕೂಡ ರೈತರು ಜಾಗವನ್ನು ಕೊಡಬಾರ್ದು ಎನ್ನುವಂಥ ಮಾತಾಡಿದರೆ ಅದಕ್ಕೂ ಕೂಡ ಒಪ್ಪೋದಿತ್ತು. ಆದರೆ ಕುಮಾರಸ್ವಾಮಿ ಹೇಳಿದಂಥ ಮಾತು, ಓಕೆ ಬಿಡದಿ ಟೌನ್ಶಿಪ್ಪಿಗೆ ಜಾಗ ಕೊಡೋದಾದರೆ ಕೊಡಲಿ, ಆದರೆ 60% ಭೂಮಿ ಸರ್ಕಾರಕ್ಕೆ ಹೋದರೆ 40% ಭೂಮಿಯನ್ನು ನಮಗೆ ಕೊಡಬೇಕು, ಆ ಮೂಲಕ ನಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ
ಬಿಡದಿಯ ಟೌನ್ಶಿಪ್ಗೆ ಓಕೆ ಅಂದ್ಬಿಟ್ರು, ಬಿಡದಿ ಟೌನ್ಶಿಪ್ಗೆ ಜೈ ಅಂದ್ಬಿಟ್ರು. ಯಾಕಂದರೆ ಈಗಾಗಲೇ ಮೋದಿಯವರು ಕೂಡ ಬಿಡದಿ ಟೌನ್ಶಿಪ್ಗೆ ಜೈ ಅನ್ನೋದರಿಂದ ಎಲ್ಲೋ ಒಂದು ಕಡೆ ಇದೀಗ HDK ಅವರು ಮಾತನಾಡಿದ ರೀತಿ, HDK ಅವರ ವಿಡಿಯೋನ ಅವರ ಆಪ್ತರು ರಿಲೀಸ್ ಮಾಡಿದಂಥ ರೀತಿ ನೋಡ್ತಿದ್ರೆ ಮುಂದೆ ಒಂದು ದಿನ ಕುಮಾರಸ್ವಾಮಿ ಅವರಿಗೆ ಭಾರಿ ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಈ ವಿಡಿಯೋಕ್ಕೆ ಉತ್ತರ ಕೊಟ್ಟಂಥ ಕುಮಾರಸ್ವಾಮಿ ಹೇಳೋ ಪ್ರಕಾರ ಇಲ್ಲ, ಯಾವುದೇ ರಾಜ್ಯದಲ್ಲಿ ಆದರೂ ಕೂಡ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾವು ರೈತರ ಭೂಮಿಯನ್ನು ತೆಗೆದುಕೊಂಡಾಗ ಅದರ ರೂಲ್ಸ್ ಆಗಿರುತ್ತೆ. 60% ಭೂಮಿಯನ್ನು ನಾವು ಇಂಡಸ್ಟ್ರಿ ಕೊಟ್ಟರೆ 40% ಭೂಮಿಯನ್ನು ನಾವು ರೈತರಿಗೆ ಬಿಟ್ಕೊಡ್ಬೇಕಾಗುತ್ತೆ. ಆ ಮುಖಾಂತರ ಅಲ್ಲಿ ಡೆವಲಪ್ ಆದ ನಂತರ ಆ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ ಅನ್ನುವಂಥ ಮಾತನ್ನು ರೀತಿಯಲ್ಲಿ ಹೇಳಿದ್ನೇ ಹೊರತು ಬಿಡದಿ ಟೌನ್ಶಿಪ್ಗೆ ಪಾಯಿಂಟ್ ಔಟ್ ಮಾಡಿ ಈ ಬಿಡದಿ ಟೌನ್ಶಿಪ್ಪಿಗೆ ನಾನು ಮಾತನಾಡಿದ್ದಲ್ಲ, ಇದು ಓವರಾಲ್ ಆಗಿ ಮಾತನಾಡಿದ್ದೇನೆ ಅಂತ ಮಾತಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ತಿಪ್ಪೆ ಸಾರಿಸುವ ಕೆಲಸ ಮಾಡಿದ್ರು ಎನ್ನುವಂಥ ಮಾತನ್ನು ಇದೀಗ ಬಾಲಕೃಷ್ಣ ಅಂದರೆ ಮಾಗಡಿ MLA ಆಗಿರುವಂಥ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಇದರ ಅಷ್ಟು ಅರ್ಥ ಇಷ್ಟೇ, DK ಟೀಮ್ ಎಲ್ಲವನ್ನ ಪ್ಲ್ಯಾನ್ ಮಾಡ್ಕೋತಿದೆ. ಯಾರ ಮುಖಾಂತರ ಯಾರೇ ವಿಡಿಯೋವನ್ನು ಹರಿಬಿಟ್ರೆ ಅದಕ್ಕೆ ಬೆಲೆ ಬರುತ್ತೆ. ನೋಡಿ, ಕುಮಾರಸ್ವಾಮಿ ಅವರ ವಿಡಿಯೋವನ್ನು ಕಾಂಗ್ರೆಸ್ ವಕ್ತಾರ ರಿಲೀಸ್ ಮಾಡ್ಬೋದಿತ್ತು, KPC ಕಚೇರಿಯಲ್ಲಿ ರಿಲೀಸ್ ಮಾಡಬೇಕು, ಆದರೆ ಹಾಗೆ ಮಾಡಲಿಲ್ಲ. ಕಾಂಗ್ರೆಸ್ ವಕ್ತಾರರ ಬಿಟ್ಟು ಕುಮಾರಸ್ವಾಮಿಯವರ ಒಂದು ಕಾಲದ ಆಪ್ತರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರ ಮೂಲಕ ವಿಡಿಯೋ ರಿಲೀಸ್ ಮಾಡೋದ್ರ ಮುಖಾಂತರ ಒಬ್ಬ ಒಕ್ಕಲಿಗ ನಾಯಕನ ವಿಡಿಯೋನ, ಒಬ್ಬ ಒಕ್ಕಲಿಗ ನಾಯಕನ ತಪ್ಪನ್ನು ಮತ್ತೊಬ್ಬ ಒಕ್ಕಲಿಗ ನಾಯಕ ಬಾಲಕೃಷ್ಣ ಅವರು ರಿಲೀಸ್ ಮಾಡೋ ಮುಖಾಂತರ ಒಕ್ಕಲಿಗರ ಓಟನ್ನು ಕಾಂಗ್ರೆಸ್ ಕಡೆ ತಿರುಗುವಂತೆ ಮಾಡಿದ್ದು ಇದು DK ಟೀಮ್ನ ಒಂದು ಅತ್ಯುತ್ತಮವಾದ ಪ್ಲ್ಯಾನ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು. ಒಂದು ಹಂತಕ್ಕೆ ಇದೀಗ ಪ್ರತಿಭಟನೆ ಜೋರಾಗ್ತಿದೆ. ಜೂನ್ 22 21ಕ್ಕೆ ದೊಡ್ಡದಾದಂಥ ರಾಜ್ಯ ಪ್ರತಿಭಟನೆ ರ್ಯಾಲಿ ಎಲ್ಲ ಇದೆ. ಅದಾದ ನಂತರ ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಒಂದು ಹಂತಕ್ಕೆ ಇದೀಗ HDK ಒಂದು ಹಂತಕ್ಕೆ ಮುಜುಗರವಾಡುವಂಥ ವಿಡಿಯೋವನ್ನು HDK ಆಪ್ತ ಮಾಗಡಿ ಬಾಲಕೃಷ್ಣ ಅವರು ರಿಲೀಸ್ ಮಾಡಿ ಒಂದು ಹಂತಕ್ಕೆ ಇದೀಗ ಮುಜುಗರ ತಂದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.